ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಮಕ್ಕಳು ನೀಟ್ದಲ್ಲಿ ಕ್ವಾಲಿಫೈ ಆದ ನಂತರ ಯಾರೆಲ್ಲ ಈಗಾಗಲೇ ಪ್ಲ್ಯಾನ್ ಮಾಡಿ MBBS, ಮೆಡಿಕಲ್, BAMS ಅಥವಾ BDS, BHMS, BUMS ಈ ಥರ ಕೋರ್ಸಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಅಂದರೆ ಪೇಮೆಂಟ್ ಸೀಟ್ ಮೂಲಕ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಮಾಡೋರಿದ್ದರೆ ಸೊ ನೆನ್ಪಿಡಿ ಪಾಲಕರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ, ನೇರವಾಗಿ ಕಾಲೇಜ್ಗೆ ವಿಸಿಟ್ ಮಾಡಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಲಿಕ್ಕೆ ಹೋಗಬೇಡ್ರಿ. ಸೊ ಯಾಕೆ ಅಂದರೆ ಯಾವುದೇ MBBS, BAMS, BDS ಸೀಟ್ ಆಗಲಿ ಅದು KEA ಕರ್ನಾಟಕ ಎಕ್ಸಾಮಿನೇಷನ್ CET ಅಥಾರಿಟಿ ಮೂಲಕನೇ ಅಲಾಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ನಿಮ್ಗೆ ಸೀಟ್ ಕೊಡ್ತೇವೆ ಅಂತ ಏನಾದರೂ ಭರವಸೆ ಕೊಟ್ಟರೆ ಅಥವಾ ಮಿಡಲ್ ಮೆನ್ ಥರ್ಡ್ ಪಾರ್ಟಿ ಯಾರಾದರೂ ಬ್ರೋಕರ್ ಈ ಕಾಲೇಜಲ್ಲಿ ನಿಮಗೆ ಮೆಡಿಕಲ್ MBBS ಸೀಟ್ ಕೊಡಿಸ್ತೀನಿ, ಇಷ್ಟು ಅಮೌಂಟ್ ಕೊಡಿ, ನಾನು ಕೊಡಿಸ್ತೀನಿ ಅಂತ ಏನಾದರೂ ಕೂಡ ನಿಮಗೆ ಭರವಸೆ ಕೊಟ್ಟರೆ ಅದು ಸಂಪೂರ್ಣ ಸುಳ್ಳು. ಸೊ ನೀವೇನೋ ಅಮೌಂಟ್ ಪೇ ಮಾಡೋಂಗಿದ್ರು ಕೂಡ ಅದು ಕರ್ನಾಟಕ CET ಥ್ರೂ ಸೀಟ್ ಅಲಾಟ್ ಆಗುತ್ತೆ. ಬಟ್ ಅದಕ್ಕೆ ಫೀಸ್ ಫಿಕ್ಸ್ ಮಾಡೋರು ಮ್ಯಾನೇಜ್ಮೆಂಟವರು ಫಿಕ್ಸ್ ಮಾಡ್ತಾರೆ. ನೆನ್ಪಿಡಿ, ಮೆರಿಟ್ ಬೇಸ್ ಮೇಲೆ ಅಂದರೆ ಸೀಟ್ ಅಲಾಟ್ ಆಗುತ್ತೆ. ಯಾರು ಫಸ್ಟ್ ಮೆರಿಟ್ ಇರ್ತಾರಲ್ಲ ಅವರಿಗೆ ಅವಕಾಶ ಇರುತ್ತೆ. ಅವ್ರು ಪೇ ಮಾಡಲಿಕ್ಕೆ ರೆಡಿ ಇದ್ದರೆ ಅವರು ಕೊಡ್ತಾರೆ. ನೀವು ಎಷ್ಟೇ ಕ್ಲೋಸ್ ಇದ್ದರೂ ಕೂಡ, ಎಷ್ಟೇ ಆಪ್ತರಿದ್ದರೂ ಕೂಡ ಮ್ಯಾನೇಜ್ಮೆಂಟ್ ನಿಮಗೆ ಈ ವಿಷಯದಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಬಟ್ ದೇ ಕ್ಯಾನ್ ಫಿಕ್ಸ್ ದ ಫೀಸ್. ಅದಕ್ಕೆ MBBSಗೆ ಎಷ್ಟು ಫೀಸ್ ಬರುತ್ತಲ್ಲ ಅವ್ರು ಫೀಸ್ ಫಿಕ್ಸ್ ಮಾಡ್ತಾರೆ. ಬಟ್ ಸೀಟ್ ಅಲಾಟ್ ಆಗೋದು ಮಾತ್ರ ಕಂಪಲ್ಸರಿ KEA ಮೂಲಕನೇ ಅಲಾಟ್ ಆಗುತ್ತೆ. ಥರ್ಡ್ ಪಾರ್ಟಿಗೆ ಅವಕಾಶ ಮಾಡಿಕೊಡಬೇಡ್ರಿ, ಬ್ರೋಕರಿಗೆ ಕೂಡ ಅವಕಾಶ ಮಾಡ್ಕೊಬೇಡ್ರಿ.